ಮೇಕ್ ಫಟಾಫಟ್ ಚಿಕನ್ ಫ್ರೈ. ಏನಪ್ಪ ಇದು ಈ ಥರ ಇದೆ ಅಂತ ನೋಡ್ತಾ ಇದ್ದೀರಾ? ಈ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಸೊ ಸೂಪರಾಗಿರುತ್ತೆ. 5-10 ನಿಮಿಷದಲ್ಲಿ ನಮಗೆಲ್ಲ ಹಚ್ಕೊಂಡ್ರೆ ಅಂತೂ ಚಿಕನ್ ಬೆಂದರೆ ಅಂತೂ ಫಟಾಫಟಾಗಿ ನಾವು ರೆಡಿ ಮಾಡ್ಕೊಳ್ಳೋಂತಹ ಚಿಕನ್ ಇದು. ಸೊ ಇದನ್ನು ಹೇಗೆ ಮಾಡೋದು ಅಂತ ನಾನು ಮೊದಲಿಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಮೊದಲು ನಾನಿಲ್ಲಿ ಒಂದು ಕಡಾಯಿನ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಸಾಸಿವೆ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಸಿವೆ ಜೊತೆಗೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಅಂದರೆ ಒಂದು 5ರಿಂದ 6 ಲವಂಗ ಮತ್ತು 2 ಏಲಕ್ಕಿ ಮತ್ತು 2 ಇಂಚಷ್ಟು ಚಕ್ಕೆ ಮತ್ತು ನಾನು ಜೀರಿಗೆನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಖಾರಕ್ಕೆ ನಾನಿಲ್ಲಿ 4 ಹಸಿಮೆಣಸಿನಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಸಣ್ಣಗೆ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಆ್ಯಡ್ ಮಾಡಿಕೊಂಡು ನಾವಿಲ್ಲಿ ನೀಟಾಗಿ ಸಣ್ಣದಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಸಣ್ಣದಾಗಿ ಅಂದರೆ ಕಡಿಮೆ ಈರುಳ್ಳಿ ಇಟ್ಕೊಂಡು ಸ್ಟವ್ನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸಾಫ್ಟ್ ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಕೆಜಿಯಿಂದ 3/4 kg ಆಗೋಷ್ಟು ನಾನು ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಯಾವುದೇ ಥರದಂತಹ ಮಸಾಲೆ ಹಾಕೋ ಅವಶ್ಯಕತೆ ಇಲ್ಲ. ಫಟಾಫಟ್ ಅಂತ 15ರಿಂದ 20 ನಿಮಿಷದೊಳಗಡೆ ಈ ಚಿಕನ್ ರೆಸಿಪಿ ರೆಡಿ ಇರುತ್ತೆ. ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಕಲ್ಲುಪ್ಪನ್ನು ಹಾಕ್ಕೊತಾ ಇದ್ದೀನಿ. ಚಿಕನ್ಗೆ ನಾವು ಅರಿಶಿನ ಮತ್ತು ಕಲ್ಲುಪ್ಪು ನೀಟಾಗಿ ಹೊಂದ್ಕೊಳ್ಳೋ ಥರ ನಿಧಾನಕ್ಕೆ ಕಲಿಸ್ಕೊಡ್ಬೇಕು. ಈಗ ನೋಡ್ತಿದ್ರಲ್ಲ, ನಾನು ಇಲ್ಲಿ ಅರಿಶಿನ ಪುಡಿ ಹಾಕಿ ಮತ್ತು ಉಪ್ಪನ್ನು ಹಾಕಿದ್ಮೇಲೆ ಚಿಕನ್ಗೆ ನೀಟಾಗಿ ಹೊಂದ್ಕೊಳ್ಳೋ ಥರ ನಿಧಾನಕ್ಕೆ ಕಲಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ, ತುಂಬ ಈಸಿಯಾಗಿದೆ ಮತ್ತು ತುಂಬ ರುಚಿಯಾಗಿರೋಂತಹ ಚಿಕನ್. ಪ್ರತಿ ಸತಿ ನಾರ್ಮಲಾಗಿ ಮಾಡೋದಕ್ಕಿಂತ ಚಿಕನ್ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಯಾವುದೇ ಥರ ಎಕ್ಸ್ಟ್ರಾ ಮಸಾಲೆಗಳು ಏನೂ ಆ್ಯಡ್ ಮಾಡ್ದಿರಾ, ಜಸ್ಟ್ ಫಾರ್ 5 ನಿಮಿಷದಲ್ಲಿ ಮಾಡೋವಂಥ ಚಿಕನ್ ಅಂತಲೇ ಹೇಳ್ಬೋದು. ನಾನು ಇದಕ್ಕೆ ಫಟಾಫಟ್ ಚಿಕನ್ ಅಂತ ಇಟ್ಟಿದ್ದೀನಿ. ಸೊ ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಇಟ್ಟು ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಬೇಕು. ಇದೆಲ್ಲ ನಾವು ನೀರು ಹಾಕ್ದಿರ ಬೇಯಿಸಬೇಕು. ಸೊ ಒಂದು 10 ನಿಮಿಷ ಬೇಯಿಸಾದ್ಮೇಲೆ ನೋಡಿ ಚಿಕನಲ್ಲಿರೋ ನೀರೆಲ್ಲ ಬಿಟ್ಕೊಂಡಿರುತ್ತೆ. ಸೊ ಈಗ ನೋಡ್ತಿದ್ದೀರಲ್ಲ, ಚಿಕನ್ನಲ್ಲಿರೋ ನೀರೆಲ್ಲ ಕೂಡ ನೀಟಾಗಿ ಬಿಟ್ಕೊಂಡಿದೆ. ಅದಾದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ 1 ಹಿಡಿ ಆಗೋಷ್ಟು ನಾನಿಲ್ಲಿ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಆ್ಯಡ್ ಮಾಡಿ ನೀಟಾಗಿ ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀಟಾಗಿ ಮಿಕ್ಸ್ ಆಗೋ ಥರ ನಾವು ಚಿಕನ್ಗೆ ಹೊಂದ್ಕೊಳ್ಳೋ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟೆಲ್ಲ ಮಿಕ್ಸ್ ಎಲ್ಲ ಆದಮೇಲೆ ನಾನು ಇಲ್ಲಿ ಒಂದು ನಿಟ್ ಕ್ಲೋಸ್ ಮಾಡಿ 5ರಿಂದ 10 ನಿಮಿಷ ಅಷ್ಟು ನಾನಿಲ್ಲಿ ನಿಟ್ಟನ್ನು ಕ್ಲೋಸ್ ಮಾಡಿ ನಾನು 10 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ 10 ನಿಮಿಷ ಬೇಯಿಸಾದ್ಮೇಲೆ ಯಾವ ಥರ ಕಾಣಿಸ್ತಿದೆ ಅಂತ. ಸ್ವಲ್ಪ ನೀರೆಲ್ಲ ಬಿಟ್ಕೊಂಡು ಚಿಕನ್ನು ಕೂಡ ಸಾಫ್ಟಾಗಿ ಆಗಿರುತ್ತೆ. ಸೊ ಇದು ಚಿಕ್ಕ ಬಾಯ್ಲರ್ ಆಗಿರೋದ್ರಿಂದ ನಾವು ಬೇಗನೆ ಬೆಂದ್ಕೊಳ್ಳುತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಉರಿಲೇ ಬೇಯಿಸಿದ್ರೆ ಬೇಗ ಆ ಚಿಕನ್ನು ಕೂಡ ಬೆಂದ್ಕೊಳ್ಳುತ್ತೆ. ಸೊ ಈಗ ನೋಡಿ ಚಿಕನ್ನು ಕೂಡ ನೀಟಾಗಿ ಕುದೀತಾ ಇದೆ. ಕುದ್ದೆಲ್ಲ ಆದಮೇಲೆ ನಾವು ಇಲ್ಲಿ ಲಾಸ್ಟಲ್ಲಿ ಒಂದು 10 ನಿಮಿಷದಲ್ಲಿ ಇಳಿಸ್ತೀವಿ ಅನ್ನೋ ಥರ ಲಾಸ್ಟಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಪೌಡರ್ನ ಹಾಕ್ಕೊತಾ ಇದ್ದೀನಿ. ಕೊನೆಯಲ್ಲಿ ಕಾಳು ಮೆಣಸು ಪೌಡ್ರ್ ಹಾಕಿದ್ರೆ ಸಾಕು. ಇದು ಯಾವುದೇ ಥರ ಅಂತ ಧನಿಯಾ ಪೌಡರ್ ಆಗಲಿ, ಮಿಕ್ಕಿದ್ದು ಚಿಕನ್ ಮಸಾಲ ಪೌಡರ್ ಆಗಲಿ, ಬೇರೆ ಥರ ಯಾವುದೇ ಸ್ಪೈಸಿ ಐಟಮ್ಸ್ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟಕ್ಕೆ ಅದು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ನೋಡ್ತಿದ್ರಲ್ಲ, ಫಟಾಫಟ್ ಅಂತ ಚಿಕನ್ ರೆಸಿಪಿನ ನಾನು ಮಾಡಿ ತೋರಿಸಿದ್ದೀನಿ. ಸೊ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಥ್ಯಾಂಕ್ ಯು.